ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಇವತ್ತ ರಂಗೋಲಿ ಏನೇನು ಹಾಕಿನಿ ತೋರಿಸಿಕೊಡ್ತೀನಿ. ಅಧಿಕ ಮಾಸಕ್ಕೆ ಇವೆಲ್ಲ ರಂಗೋಲಿಗಳು ನೀವು ಅಧಿಕ ಮಾಸದಾಗ ಇವೆಲ್ಲ ರಂಗೋಲಿಗಳು ಅಲಂಕರಿಸಬಹುದು. ಜೋಡಿ ಹನುಮನ ರಂಗೋಲಿ, ಗರುಡ ರಂಗೋಲಿ, ಗರುಡ ದೇವರ ರಂಗೋಲಿ, ಜೋಡಿ ಹನುಮಂತ ರಂಗೋಲಿ ಮತ್ತು 24 ಕೇಶವನಾಮ ಪದ್ಮಕ್ಕೆ ಕಮಲ ಅಲಂಕಾರ, ಶಂಖ ಚಕ್ರಕ್ಕೆ ಕೂಡ ಕಮಲದಿಂದ ಅಲಂಕರಿಸೀನಿ. ಗೋಪದ್ಮ, ಶಂಖ ಚಕ್ರ, ಕೇಶವನಾಮಕ್ಕೆ ಕಮಲ ಹೆಂಗೆ ಅಲಂಕರಿಸಿನೋ ತೋರಿಸ್ಕೊಟ್ಟಿನಿ. ನೀವೆಲ್ಲರೂ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ನಾನು ಒಂದೊಂದು ಹಾಕಿ ತೋರಿಸೀನಿ. ಕೇಶವನಾಮ 24 ಹಾಕ್ಬೋದು, ಇಲ್ಲಾಂದರೆ ಒಂದು ಕೂಡ ಹಾಕಿ ಅಲಂಕರಿಸಬಹುದು. ಪ್ರತಿಯೊಂದು ರಂಗೋಲಿ ಒಳಗಡೆ ನಾವು ಅಂದುಕೊಂಡ ರಂಗೋಲಿ ಯಾವುದಾದ್ರೆ ಬಿಡಿಸ್ತೀವೋ ಅದಕ್ಕೆ ಮತ್ತು ಕಮಲ ಅಲಂಕಾರ ಹಾಕಿ ತೋರಿಸೀನಿ. ಪ್ರತಿದಿನ ಒಂದು ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಲ್ಲ. ಇವತ್ತು ಜೋಡಿ ಹನುಮಂತ ರಂಗೋಲಿ, ಮಂಗಳವಾರ ವಿಶೇಷ ಹನುಮಂತ ದೇವರ ರಂಗೋಲಿ ಬಿಡಿಸ್ತೀನಲ್ಲ, ಅದಕ್ಕೆ ಜೋಡಿ ಹನುಮನ್ನ ಅಧಿಕ ಮಾಸದಲ್ಲಿ ಹಾಕ್ತೀರಿ ಅಂತ ಹೇಳಿ ಈ ರಂಗೋಲಿನ ತೋರಿಸಿಕೊಡ್ತಾ ಇದ್ದೀನಿ. ಜೋಡಿ ಹನುಮನ ರಂಗೋಲಿ ಉಪಯೋಗ ಏನು ಅಂತೇಳಿ ಮೆಸೇಜ್ ಮಾಡ್ತಿರಲ್ಲ, ಅದಕ್ಕೆ ಸಣ್ಣ ಮಕ್ಕಳು ಇದ್ದು ಮನೆಯಲ್ಲಿ ಈ ರಂಗೋಲಿನ ಹಾಕಬೇಕು. ಅಂದರೆ ನಿದ್ದೆಯಲ್ಲಿ ಭಯಪಡ್ತಾರಲ್ಲ ಹುಡುಗರು, ಅದರಲ್ಲಿಂದ ಭಯ ನಿವಾರಣಕ್ಕೆ ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅಂದರೆ ಈ ರಂಗೋಲಿ ಹಾಕಬೇಕು. ನಿತ್ಯ ಒಂದೇ ಹಾಕ್ತೀವಲ್ಲ, ಸಣ್ಣ ಮಕ್ಕಳಿದ್ದು ಮನೆಯಲ್ಲಿ ಜೋಡಿ ಹನುಮಂತನ ರಂಗೋಲಿ ಹಾಕಬೇಕು ಅಂತ ಹೇಳಿ ಅಂತಾರೆ. ಇದ್ರ ಬಗ್ಗೆ ನಿಮಗೆ ಏನನ್ನ ತಿಳಿದ್ರೆ ಮಾತ್ರ ಕಾಮೆಂಟ್ ಬಾಕ್ಸದಾಗ ಎಕ್ಸ್ಪ್ಲೇನ್ ಮಾಡಿರಿ. ಸ್ವಲ್ಪ ರಂಗೋಲಿಗಳು ಮಾತ್ರ ಇವಕ್ಕನೇ ಹಾಕಬೇಕು ಅಂಥೇಳಿ ಅಂತಾರಲ್ಲ, ಜೋಡಿ ಹನುಮಂತನ ರಂಗೋಲಿ ಮಾತ್ರ ಭಯ ನಿವಾರಣಕ್ಕೆ ಸಣ್ಣ ಮಕ್ಕಳಿದ್ದಲ್ಲಿ ಈ ರಂಗೋಲಿ ತಪ್ಪಲಾರ್ದೆ ಹಾಕಬೇಕು ಅಂತ ಹೇಳಿ ಅಂತಾರೆ. ಅದು ಮಾತ್ರ ಗೊತ್ತು. ನಿಮಗೆ ಇನ್ನೂ ಏನನ್ನು ತಿಳಿದ್ರೆ ಮಾತ್ರ ಕಾಮೆಂಟ್ ಬಾಕ್ಸ್ದಾಗ ಕಾಮೆಂಟ್ ಹಾಕಿದ್ರೆ ಎಲ್ಲರಿಗೂ ಉಪಯೋಗ ಆಗ್ತದಲ್ಲ. ಅಧಿಕ ಮಾಸದಾಗ ಒಂದು ದಿವಸ ಮಾತ್ರ, ಅಂದರೆ ಮಂಗಳವಾರನ ಶನಿವಾರನ ಒಂದು ದಿವಸ ಮಾತ್ರ ಈ ರಂಗೋಲಿನ ಅಲಂಕರಿಸಬಹುದು. ನಿತ್ಯ ಹಾಕುವ ಅವಸರ ಏನಿಲ್ಲ. ಒಂದು ದಿವಸ ಮಾತ್ರ ಈ ರಂಗೋಲಿ ಅಲಂಕಾರ ಹಾಕ್ರಿ. ಅನುಕೂಲ ಆದರೆ ನಿತ್ಯ ಕೂಡ ಹಾಕಬಹುದು. ದಿನಾಗೂ ಹನುಮನ ದೇವರ ರಂಗೋಲಿ ಹಾಕ್ತೀವಲ್ಲ, ಜೋಡಿ ಹನುಮನ ಮಾತ್ರ ಒಂದು ಬಾರಿ ಮಾತ್ರ ಹಾಕಬಹುದು. ಒಳ್ಳೆ ತಿಥಿ ನೋಡಿ ಮಂಗಳವಾರನ ಶನಿವಾರನ ಅಂದುಕೊಂಡು ರಂಗೋಲಿ ಹಾಕಬಹುದು. ಒಂದು ಕಡೆ ಹನುಮ ಮಾತ್ರ ಈಸಿಯಾಗಿ ಬರಿಬೋದು, ಆಪೋಸಿಟ್ ಆಗಿ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಒಂದು ಸಲ ಹಾಕಿದರೆ ಮಾತ್ರ ಸರಿ ಮಾಡಿ ರಂಗೋಲಿನ ಮತ್ತೆ ಹಾಕಬಹುದು. ಇನ್ನೊಮ್ಮೆ ಮತ್ತೊಂದು ಸಲ ರಂಗೋಲಿನ ನೀಟಾಗಿ ಹಾಕಿ ತೋರಿಸ್ತೀನಿ. ಈ ರಂಗೋಲಿ ಹಾಕುವಾಗ ಹನುಮನ್ ಚಾಲಿಸ ಪಾರಾಯಣ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ಅಧಿಕ ಮಾಸ ವಿಶೇಷ ಅಲ್ಲ, ಸುಳಾದಿಗಳು ಕೂಡ ಓದಿಕೋಬೋದು. ಹನುಮ ಸುಳಾದಿ ಆಗಲ್ಲ, ಅದು ಕೂಡ ಓದಿಕೋಬೋದು. ವಾಯುಸ್ತುತಿ ಯಾವುದಾದ್ರೂ ಓದಿಕೊಂಡ್ರೆ ವಿಶೇಷನೇ ಅಲ್ಲ. ಇವತ್ತು ಗರುಡ ದೇವರನ್ನ ಪದ್ಮದಿಂದ ಹಾಕಿ ತೋರಿಸೀನಿ. ಮುಖ ಅಲಂಕಾರ ಹಾಕೋರಿಗೆ ಕಷ್ಟ ಅಲ್ಲ, ಅದಕ್ಕೇ ಪದ್ಮದಿಂದ ಗರುಡ ದೇವರನ್ನ ಇಳಿಸೀನಿ. ಈಸಿಯಾಗಿ ಬರಿಬೋದು. ಪದ್ಮ ಬರೆದ್ರೆ ಈಸಿ ಅಲ್ಲ ರಂಗೋಲಿ ಹಾಕೋದು, ಅದಕ್ಕೆ ಪದ್ಮದಿಂದ ಗರುಡ ದೇವರನ್ನ ತೋರಿಸಿಕೊಡ್ತಾ ಇದ್ದೀನಿ. ದೇವ್ರ ಮನೆ ಕಟ್ಟಿಗೆ 24 ಪದ್ಮ ಹಾಕಿ ಕಮಲದಿಂದ ಅಲಂಕರಿಸೀನಿ. ಅದನ್ನು ನಾಳೆಗೆ ವಿಡಿಯೋದಾಗ ಆ್ಯಡ್ ಮಾಡ್ತೀನಿ. ಇವತ್ತು ಹಾಕಿದ ರಂಗೋಲಿನ ನಾಳೆಗೆ ವಿಡಿಯೋದಾಗ ಆ್ಯಡ್ ಮಾಡಿ ತೋರಿಸ್ತೀನಿ. ದೇವ್ರ ಮನೆ ಕಟ್ಟಿಗೆ 24 ಹೂವು ಬರೆದು ಅದಕ್ಕೆ ಕಮಲ ಅಲಂಕಾರ ಹಾಕಿನಿ. ಆಲ್ರೆಡಿ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ದೇವ್ರ ಮನೆ ಕಟ್ಟಿಗೆ 24 ಕೇಶವನಾಮ ಹೂವು ಹೆಂಗೆ ಅಲಂಕರಿಸಿನೋ ನಾಳೆಗೆ ತೋರಿಸಿಕೊಡ್ತೀನಿ. ಸ್ವಲ್ಪ ರಂಗೋಲಿಗಳು ವಿಡಿಯೋ ಮಾಡಿ ಇಟ್ಟಿನಿ ಆಗಲಿ.
ನಿಮ್ಮೆಲ್ಲರಿಗೆ ವಿಡಿಯೋ ಹಾಕಲಿಕ್ಕೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. ಇನ್ನು ರಂಗೋಲಿಗಳು ಹೊಸ ರಂಗೋಲಿಗಳು ಭಾಳನೇ ಬರ್ತವೆ. ಇವೆಲ್ಲ ರಂಗೋಲಿಗಳು ಅಧಿಕ ಮಾಸಕ್ಕೆ ಸಂಕಲ್ಪ ಹಿಡಿದಾಗ ಇವೆಲ್ಲ ರಂಗೋಲಿಗಳು ನೀವೆಲ್ಲ ಹಾಕ್ಬೋದು. ನೋಡ್ತಾ ಇರಲ್ಲ, ಗರಡನ್ನು ಪದ್ಮದಿಂದ ಈಸಿಯಾಗಿ ಬರಿಬೋದು. ಇಷ್ಟೇ ರಂಗೋಲಿ ಅಲಂಕಾರ, ಸಿಂಪಲ್ ಆಗಿ ಹಾಕ್ಬೋದು. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಒಳ್ಳೆ ರಂಗೋಲಿಗಳು ಹಾಕಿ ತೋರಿಸಿಕೊಡ್ತಾ ಇರಿ ಅಂತ ಹೇಳಿ. ನೀವೆಲ್ಲರೂ ಹಾಕುವ ಕಾಮೆಂಟ್ಲಿಂದ ನನಗೆ ಕೂಡ ಭಾಳ ಸಂತೋಷ ಅನ್ನಿಸ್ತಾ ಅದ. ನಾನು ತೋರಿಸಿಕೊಟ್ಟು ರಂಗೋಲಿಗಳೆಲ್ಲ ನೀವೆಲ್ಲರೂ ಇಷ್ಟಪಡ್ತಾ ಇರಲ್ಲ, ಅದೇ ನನಗೆ ಸಂತೋಷ ಅನ್ನಿಸ್ತಾ ಅದ. ತೋರಿಸಿಕೊಡೋದೇ ಅಲ್ಲ, ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಕೂಡ ಪ್ರಯತ್ನ ಮಾಡಿರಿ. ಸಿಂಪಲಾಗಿ ಹಾಕಿ ತೋರಿಸ್ತಾ ಏನಲ್ಲ, ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಒಂದು ವೇಳೆ ವೀಡಿಯೋಗಳು ರಂಗೋಲಿಗಳೆಲ್ಲ ಇಷ್ಟ ಅನಿಸಿದರೆ ಮಾತ್ರ ಪ್ರತಿಯೊಂದು ವೀಡಿಯೋನ ಲೈಕ್ ಮಾಡಿರಿ. ಈಗ ಕೇಶವನಾಮ ಪದ್ಮ ಆಲ್ರೆಡಿ ತೋರಿಸಿನಲ್ಲ, ಪದ್ಮ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ಇದಕ್ಕೇ ಕಮಲದಿಂದ ಅಲಂಕಾರ. ಸಿಂಪಲಾಗಿ ಕಮಲನ ಅಲಂಕರಿಸಬಹುದು. ಪ್ರತಿಯೊಂದು ಪದ್ಮಕ್ಕೆ ಈ ರೀತಿಯಲ್ಲಿ ರಂಗೋಲಿನ ಅಲಂಕರಿಸಬಹುದು. ಇದೇ ರಂಗೋಲಿ ದೇವರ ಮನೆ ಕಟ್ಟಿಗೆ 24 ಪದ್ಮ ಬರೆದು ಇದಕ್ಕೆ ಕಮಲದಿಂದ ಅಲಂಕರಿಸೀನಿ. ರಂಗೋಲಿ ಅಲಂಕಾರ ಭಾಳ ಚಲೋ ಬಂದದ. ನಾಳೆಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಒಂದೊಂದು ಪದ್ಮದಾಗ ದೇವರು ನಿಕ್ಷಿಪ್ತವಾಗಿ ಕಾಣಿಸ್ತಾ ಅದ ಅಂದಂಗೆ ಕಾಣಿಸ್ತದ. ರಂಗೋಲಿ ಅಲಂಕಾರ ಮಾತ್ರ ಭಾಳ ಚಲೋ ಬಂದದ. ನಾಳೆಗೆ ಅದನ್ನು ನಿಮ್ಮೆಲ್ಲರಿಗೆ ವಿಡಿಯೋನ ಹಾಕ್ತೀನಿ. ಶಂಖಚಕ್ರನ ಕೂಡ ಇದೇ ರೀತಿಯಲ್ಲಿ ರಂಗೋಲಿ ಅಲಂಕರಿಸೀನಿ. ಇವೆಲ್ಲ ಅಧಿಕ ಮಾಸದಲ್ಲೇ ಅಲ್ಲ, ನಿತ್ಯ ಕೂಡ ಈ ರೀತಿಯಲ್ಲಿ ಅಲಂಕಾರ ಹಾಕ್ಬೋದು. ಶಂಖಚಕ್ರ ದಿನಾಗೂ ಹಾಕ್ತೀವಲ್ಲ, ಅದಕ್ಕೆ ಈ ರೀತಿಯಲ್ಲಿ ಅಲಂಕಾರ ಕೂಡ ಹಾಕಬಹುದು. ದೇವ್ರ ರಂಗೋಲಿಗಳು ಎಷ್ಟು ಹಾಕಿದರೆ ಕೂಡ ರಂಗೋಲಿ ಅಲಂಕಾರ ಕಡಿಮೆನೇ ಅನ್ನಿಸ್ತದಲ್ಲ. ನಾನಂತೂ ಪ್ರತಿದಿನ ಯಾವುದಾದ್ರೂ ಒಂದು ರಂಗೋಲಿ ಹಾಕ್ತೀನಲ್ಲ, ಅದಕ್ಕೆ ಮಾತ್ರ ಅಲಂಕಾರ ತಪ್ಪಲಾರದೆ ಹಾಕ್ತೀನಿ. ಪ್ರತಿನಿತ್ಯ ಇವೇ ರಂಗೋಲಿಗಳು ಸ್ವಲ್ಪ ಬೇರೆ ರೀತಿಯಲ್ಲಿ ಅಲಂಕಾರಗಳು ಹಾಕ್ತೀನಿ. ನೋಡ್ತಾ ಇರಲ್ಲ, ಪದ್ಮ ಬರೆದು ಅದಕ್ಕೆ ಕಮಲ ಅಲಂಕಾರ, ಶಂಖ ಚಕ್ರ, ಗೋಪದ್ಮ ಕೂಡ 3 ರೀತಿಯಲ್ಲಿ ತೋರಿಸಿಕೊಟ್ಟಿನಿ. ಗೋಪದ್ಮನ 3 ರೀತಿಯಲ್ಲಿ ಅಲಂಕಾರ ತೋರಿಸಿಕೊಡ್ತಾ ಇದ್ದೀನಿ. ಈಗ ಗದಾ ಪದ್ಮ ಕೂಡ ಅಲಂಕರಿಸಿ, ಗೋಪದ್ಮ ಮುಖ ಅಲಂಕಾರ ಕೆಳಗಡೆ ಮೇಲಗಡೆ 2 ಕಡೆ ಹಾಕ್ತಾರಲ್ಲ, 2 ರೀತಿಯಲ್ಲಿ ಹಾಕಬಹುದು. ಅದಕ್ಕೂ ಕೂಡ ಕಮಲ ಅಲಂಕಾರ ತೋರಿಸಿಕೊಟ್ಟಿನಿ. ಅಧಿಕ ಮಾಸದಲ್ಲಿ ಗೋಪದ್ಮ ವ್ರತ ಹಿಡಿದ್ರೆ ರಂಗೋಲಿ ಏನು ಹಾಕೋದು, ಗೋವಿನ ಅಲಂಕಾರ ಹೆಂಗೆ ಹಾಕಬೇಕು, 33 ಗೋಪದ್ಮ ಹೆಂಗೆ ಬರಬೇಕು ಅನ್ನೋದನ್ನು ತೋರಿಸ್ತೀನಿ. ಗೋಪದ್ಮನ ನಿಜವಾಗ್ಲೂ ಹೆಂಗೆ ಹಾಕಬೇಕು ಅನ್ನೋದು ಅದರಲ್ಲಿ ಕ್ಲಿಯರ್ ಅನ್ನಿಸ್ತಾ ಅದ. ನನಗೆ ಕೂಡ ಆ ರಂಗೋಲಿನ ಕೂಡ ತೋರಿಸಿಕೊಡ್ತೀನಿ. ಈಗ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಆಗಲಿ ಮತ್ತೊಂದು ಸಲ ನೀಟಾಗಿ ವಿಡಿಯೋ ಕಾಮಧೇನುವಿನ ರಂಗೋಲಿ, ಗೋವಿನ ಅಲಂಕಾರ, 33 ಪದ್ಮ ಈ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನು ತೋರಿಸಿಕೊಡ್ತೀನಿ. ಈಗ ಗೋಪದ್ಮ ಕೆಳಗಡೆ ಮುಖ ಮೇಲಗಡೆ ಮುಖ 2 ರೀತಿಯಲ್ಲಿ ಹಾಕ್ತಾ ಇವಲ್ಲ, 2 ರೀತಿಯಲ್ಲಿ ಹಾಕಬಹುದು. ಇದಕ್ಕೇ ಕಮಲ ಅಲಂಕಾರ ಹಾಕಿನಿ. ಈಗ ನಿಜವಾಗ್ಲೂ ಗೋಪದ್ಮ ಹೆಂಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಅದು ಸರಿಯಾಗಿ ಕಾಣಿಸ್ತಾ ಇಲ್ಲಲ್ಲ, ಮತ್ತೊಂದು ಸಲ ವೀಡಿಯೋನ ನೀಟಾಗಿ ಗೋಪದ್ಮ ವ್ರತ ಹಿಡಿದ್ರೆ ರಂಗೋಲಿ ಹೆಂಗೆ ಹಾಕಬೇಕು ಅನ್ನೋದು ತೋರಿಸಿಕೊಡ್ತೀನಿ. ಗೋವಿನ ಅಲಂಕಾರ ಇವೆಲ್ಲ 33 ಗೋಪದ್ಮ ಈ ರೀತಿಯಲ್ಲೇ ಅಲಂಕಾರ ಹಾಕಬೇಕು ಅನ್ನೋದನ್ನು ತೋರಿಸಿಕೊಡ್ತೀನಿ. ಮುಂದಿನ ವೀಡಿಯೋಸ್ದಾಗ ಗೋವಿನ ಅಲಂಕಾರ, 33 ಗೋಪದ್ಮ ಇವೆಲ್ಲ ರಂಗೋಲಿ, ಕಮಲದಿಂದ ಹೆಂಗೆ ಅಲಂಕಾರ ಹಾಕಿನಿ ಅನ್ನೋದನ್ನು ತೋರಿಸಿಕೊಡ್ತೀನಿ. ನೋಡ್ತಾ ಇರಲ್ಲ, ರಂಗೋಲಿಗಳು ಸೂರ್ಯ ಚಂದ್ರನ ಬರೆದು ರಂಗೋಲಿ ಅಲಂಕಾರ ಇವತ್ತಿಗೆ ಇಷ್ಟೇ ಹಾಕಿನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಬಲಭೀಮಾ
ಒಲವೇ